ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗಾಯ್ಸ್ ನೋಡಿ, ಇದೇ ಐತೆ ಬ್ರಿಡ್ಜ್. ನಂಗೆ ಇಲ್ಲೊಬ್ರು ಸಬ್ಸ್ಕ್ರೈಬರ್ ಆದರು ಆ್ಯಂಡ್ ಫಾಲೋವರ್ ಕೂಡ ಆದರು. ಅವ್ರದ್ದು 1/2 ಕಿಲೋಮೀಟರ್ ನಡೆಸ್ತಾ ಇದ್ದಾಳೆ. ಸೊ ನೀವು ತಮ್ಮನೇಲಿ ನೋಡಿರೋ ಹಾಗೆ ಇವತ್ತು ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಸೊ ನಾಳೆ ಒಂದು ಸಣ್ಣ ಫಂಕ್ಷನ್ ಪೂಜೆ ಥರ ಇಟ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಊರಿಗೆ ಹೋಗ್ತಿದ್ದೀವಿ. ಸೊ ಇವಾಗಿನ ವಿಡಿಯೋದಲ್ಲಿ ಎಲ್ಲಿ ಹೋಗ್ತಿದ್ದೀವಿ ಮತ್ತು ಹೇಗೆ ಶಾಪಿಂಗ್ ಮಾಡ್ತೀವಿ, ಏನೇನೆಲ್ಲ ತೊಗೊತೀವಿ ಅಂತ ಹೇಳ್ತೀನಿ. ಆ್ಯಂಡ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಲೇಟೆಸ್ಟ್ ವೀಡಿಯೋಸ್ ಅಪ್ಲೋಡ್ ಆಗಿರುತ್ತೆ. ಸೊ ಅದನ್ನು ನೋಡಬೇಕು ಅಂದರೆ ಇಲ್ಲಿರೋ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಹೋಗಿ ಚೆಕ್ಔಟ್ ಮಾಡಿ. ಸೊ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇಲ್ಲಿ ನೋಡ್ಬೋದು ನಮ್ಮ ಪಪ್ಪ ಮಮ್ಮಿ ಕೂತಿದ್ದಾರೆ. ಹಾಯ್ ಮಾಡಿ. ಇಲ್ಲಿ ನಮ್ಮ ಚಾರು ಕೆಳಗಡೆ ಕೂತಿದ್ದಾಳೆ. ಇವತ್ತು ನಮ್ಮ ಚಾರುನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಚಾರಮ್ಮ, ಚಾರು ಚಾರು ಇಲ್ಲಿ ಚಾರು ಚಾರು ಕೂತಿದ್ದಾಳೆ. ಸೊ ನಮ್ಮ ಬ್ರದರ್ ಡ್ರೈವಿಂಗ್ ಮಾಡ್ತಿದ್ದಾರೆ. ರಕ್ಷಿ ಹಾಯ್. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಸೊ ಡ್ರೈವಿಂಗಲ್ಲಿದ್ದಾರೆ, ಟ್ರಾಫಿಕಲ್ಲಿದ್ದೀವಿ. ನಮ್ಮ ಬೆಂಗಳೂರಿಂದ ಹೊರಗೆ ಹೋಗ್ಬೇಕಂದ್ರೆ 1-2 ಅವರ್ ಬೇಕು. ಎಲ್ಲ ಕಡೆ ಸಿಗ್ನಲ್, ಎಲ್ಲ ಕಡೆ ಟ್ರಾಫಿಕ್ಕು. ಸೊ ವ್ಲಾಗ್ನ ನೋಡಿ ಆ್ಯಂಡ್ ಲೈಕ್ ಮಾಡಿ. ಸೊ ಗಾಯ್ಸ್ ನೋಡಿ, ಇದೇ ಐತೆ ಬ್ರಿಡ್ಜ್. ಸೊ ನೀವು ತುಂಬ ನ್ಯೂಸ್ ಚಾನಲ್ಸಲ್ಲಿ ಆಗಿರ್ಬೋದು, ಬೇರೆ ಎಲ್ಲ ಕಡೆ ನೋಡಿರ್ತೀರ ಐತೆ ಬ್ರಿಡ್ಜು. ಸೊ ಇದೆ ನೋಡಿ ಬ್ರಿಡ್ಜ್. ಸಕದ ಕಾಣಿಸ್ತದೆ ಅಲ್ವಾ? ಗಾಯ್ಸ್ ಇವಾಗ ಜಸ್ಟ್ ನಾವು ಟಿನ್ ಫ್ಯಾಕ್ಟ್ರಿ ಎಲ್ಲ ಕ್ರಾಸ್ ಮಾಡಿ ಬಂದ್ವಿ. ಈ ಸಿಗ್ನಲ್ ಎಲ್ಲ ಕ್ರಾಸ್ ಮಾಡಿ, ಟ್ರಾಫಿಕ್ ಕ್ರಾಸ್ ಮಾಡಿ ಬರೋದ್ರೊಳಗೆ ಎಷ್ಟೊತ್ತಾಯಿತು. ಸೊ ಇನ್ನು ನಾವು ಇಲ್ಲಿಂದ ಊರಿಗೆ ಹೋಗೋದೇನು ಎಷ್ಟೊತ್ತಾಗುತ್ತೆ. ಇನ್ನು ಶಾಪಿಂಗ್ ಮಾಡಬೇಕು. ಇಲ್ಲೇ ನಾವು KR ಇಲ್ಲಿ ಐಟೆಲೆ ಹೂವು ಎಲ್ಲ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ನೋಡಬೇಕು. ಸೊ ಆ್ಯಕ್ಚುಲಿ ನಾವು ಊರಿಗೆ ಹೋಗ್ಬೇಕಾಗಿತ್ತು, ಬಟ್ ಆಗಿಲ್ಲ. ಎಲ್ಲ ಐಟಮ್ಸ್ನ ತೊಗೊಂಡು ಡೈರೆಕ್ಟ್ ನಾವು ಮತ್ತೆ ಮನೆಗೆ ಬಂದಿದ್ದೀವಿ ಇವಾಗ ಕೋಲಾರಲ್ಲಿ. ಇವಾಗ ಇನ್ನೂ ಸ್ವಲ್ಪ ಕೆಲವೊಂದು ಐಟಮ್ಸ್ ತೊಗೋಬೇಕಾಗಿತ್ತು. ಸೊ ಅದಕ್ಕೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ನನಗೆ ಗೊತ್ತಿಲ್ಲ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಿದೆಯಾ ಇಲ್ಲ ಅಂತ. ಇಫ್ ಇನ್ ಕೇಸ್ ಕೇಳಿಸಿಲ್ಲ ಅಂದರೆ ನಾನು ಮತ್ತೆ ವಾಯ್ಸ್ ಓವರ್ ಕೊಡ್ತೀನಿ. ಓಕೆನಾ? ನಾವೇ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿ, ನಮ್ಮ ಸುಚಿ ಅಕ್ಕ ಡ್ರೈವ್ ಮಾಡ್ತಾ ಇದ್ದಾಳೆ. ಸ್ವಲ್ಪ ಡ್ರೈವಿಂಗಲ್ಲಿ ಎಕ್ಸ್ಪರ್ಟ್ ಆಗೋಗಿದ್ದಾಳೆ. ಇವರೇ ನೋಡಿ ಟೀಚರ್ ಅಮ್ಮ. ಯಾರಾದರೂ ಸ್ಕೂಲ್ ಕಲಿಬೇಕು, ಟ್ಯೂಷನ್ ಕಲಿಬೇಕಂದ್ರೆ ಇವ್ರ ಜೊತೆ ಹತ್ರ ಬರ್ಬೋದು. ಕೋಲಾರಲ್ಲಿರೋರು ಕಾಂಟ್ಯಾಕ್ಟ್ ಸುಚಿತ್ರ. ಲ್ಯಾಟ್ರಿ. ಸೊ ಬನ್ನಿ, ಅಲ್ಲಿ ಏನೇನು ತೊಗೋತೀನಿ ಅಂತ ತೋರಿಸ್ತೀನಿ. ಅವಳು ಇಷ್ಟೊತ್ತು ನಾನು ಫನ್ನಿ ಮಾಡ್ತಾಯಿದ್ದೀನಿ ಅಂದ್ಕೊಂಡಿದ್ದಾಳೆ. ಸೊ ಬನ್ನಿ ಇವಾಗ ವ್ಲಾಗ್ನ ಮಾರ್ಕೆಟ್ಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್ ಇವಾಗ ಮಾರ್ಕೆಟಿಗೆ ಬಂದಿದ್ದೀವಿ. ಸೊ ನೋಡ್ಬೇಕು ಅವಳು ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಹೂವಿಗೆ ಅಂತ. ಮೇಡಮ್ ಅವ್ರು ನೋಡಿ ಪ್ಯಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೇ ಆ ಸೈಡಾ? ಅಂದರೆ ರೆಗ್ಯುಲರ್ ತೊಗೊಳ್ಳೋದಿಲ್ಲ, ಅಲ್ಲೆಲ್ಲ ಬಿಡಿ ಹೂವು ಇದೆನಾ. ಸೊ ಇದು ನೋಡಿ ನಮ್ಮ ಕೋಲಾರ ಹೂವಿನ ಮಾರ್ಕೆಟ್ ಅಂತೆ. ಸೊ ಬನ್ನಿ ಏನು ನೋಡೋಣ. ಅಯ್ಯೋ ಬಿಡಿ ಅಲ್ಲ ಅಣ್ಣ, ಕಟ್ಟಿರೋದು. ಕುಚ್ಚು 160, ಸಣ್ಣ ಮಲ್ಲಿಗೆ ಅದು ಮೊಳ ಬರುತ್ತೆ. ಎಷ್ಟು? 160 ರೂಪಾಯಿ ಅಂತ. ಇದು ಹಾರ. ಸೊ ಇಲ್ಲಿದ್ದಾಳೆ ನೋಡಿ ನಮ್ಮ ಸುಚಿತ್ರಾ ಮೇಡಮ್, ಟೀಚರ್ ಅಮ್ಮ. ಸೊ ಇವರೇ ಸುಚಿತ್ರ, ನಮ್ಮ ಅತ್ತೆ ಮಗಳು. ಸೊ ಫಸ್ಟ್ ಟೈಮ್ ಬ್ಲಾಗಲ್ಲಿ ತೋರಿಸ್ತಿದ್ದೀನಿ ಅವಳನ್ನ. ಕಟ್ ಮಾಡಿಬಿಡು, ಕಟ್ ಮಾಡಲ್ಲ ಅವಳನ್ನ. ಸೊ ಇಲ್ಲಿ ಶಾವಂತಿಗೆ ಹೂವು ತೊಗೊಳಕ್ಕೆ ಬಂದಿದ್ದೀವಿ. ನೋಡೋಣ ಇಲ್ಲಿ ಎಷ್ಟಿದೆ ಮಾರು ಅಂತ. ಬೆಂಗಳೂರಲ್ಲಿ ಹೆವಿ ಕಾಸ್ಟ್ಲಿ ಇತ್ತು. ಎಷ್ಟಕ್ಕೆ ಕುಚ್ಚು? ಏನಕ್ಕ ಅಷ್ಟೊಂದು ಇದೆ? ಎಷ್ಟು ಮಾರು ಬರುತ್ತೆ? ಎಷ್ಟು ಕುಚ್ಚು ಬರುತ್ತೆ? ಸಾರಿ, ಎಷ್ಟು ಮಾರು ಬರುತ್ತೆ? 2 ಮಾರ? ಇದು ವೈಟ್ ಎಷ್ಟು? ಹಂಗಂದ್ರೆ ಮಾರು 110? ಬಾ. ಅವ್ರು ನೋಡಿ ನಮಗೆ ಫೈನಲಿ ಹೂವು ಕೊಡ್ತಾ ಇದ್ದಾರೆ. 2 ಕುಚ್ಚು ತುಂಬ ಕಮ್ಮಿ ಮಾಡಿ ಪಾಪ ಕೊಡ್ತಾ ಇದ್ದಾರೆ ಸಂಜೆ ಅಂದ್ಬಿಟ್ಟು. ಸೊ ಇವಾಗ ತೊಗೊತಾ ಇದ್ದೀವಿ. ಹಾಯ್ ಮಾಡಿಕಾ. ಹಾಂ. ಸೊ ಅವರು ನಮಗೆ ಇವಾಗ 2 ಕುಚ್ಚು ಕೊಟ್ಟಿದ್ದಾರೆ ಹೂವು ಕಮ್ಮಿ ಮಾಡಿ. ಎಲ್ಲ ಕಂಪೇರಿಟಿವ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿದೆ ಹೂವು ಕೂಡ.
ಸೊ ತೊಗೊತಾ ಇದ್ದೀವಿ, ಆಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಇದು ಬಸ್ ಸ್ಟ್ಯಾಂಡ್ ಇದೆ ನೋಡಿ, ಈ ಬಸ್ ಸ್ಟ್ಯಾಂಡಿಂದ ಹಿಂಗೆ ಸ್ಟ್ರೈಟ್ ಬಂದರೆ ಇದವ್ರ ಅಂಗಡಿ. ಇಲ್ಲಿ ಓವರ್ ಟ್ಯಾಂಕ್ ಅಂತೆ. ಇಲ್ಲಿ ನೋಡಿ, ಇಲ್ಲಿ ಟ್ಯಾಂಕ್ ಇದೆ, ಓವರ್ ಟ್ಯಾಂಕ್ ಎಕ್ಸಾಕ್ಟ್ ಕೆಳಗಡೆ 2 ಅಂಗಡಿ ಇದೆ ಇವ್ರದ್ದೆ. ಸೊ ಇಲ್ಲಿ ಬಂದು ನಿಮ್ಗೆ ಏನೇನೋ ಹೂವು ಬೇಕು, ಹಾರ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ಒಳ್ಳೆ ರೇಟ್ಗೆ ಹಾಕ್ಕೊಡ್ತಾರೆ, ಚೆನ್ನಾಗಿದೆ ಹೂವು. ನಂಗೆ ಇಲ್ಲೊಬ್ರು ಸಬ್ಸ್ಕ್ರೈಬರ್ ಆದರು ಆ್ಯಂಡ್ ಫಾಲೋವರ್ ಕೂಡ ಆದರು. ಸೊ ಹೂವು ಹಾಕ ನಾನು ರೀಲ್ಸ್ ನೋಡ್ತಾ ಇದ್ದಾರೆ. ಇವಾಗ ಅಲ್ಲಿ ಹೂವು ತೊಗೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇವಾಗ ಮತ್ತೆ ಮಾರ್ಕೆಟ್ಗೆ ಹೋಗಿ ಸ್ವೀಟ್ಸ್ ತೊಗೊಬೇಕು ಆ್ಯಂಡ್ ರಂಗೋಲಿ ಪುಡಿ ತೊಗೊಬೇಕು. ಮತ್ತೇನು ತೊಗೊಬೇಕು ಸುಶಿ? ಸ್ವೀಟ್ಸ್. ಹಾಂ ಸ್ವೀಟ್ಸು, ರಂಗೋಲಿ ಪುಡಿ ತೊಗೊಬೇಕು. ಅಲ್ಲಿ ಬೇಡ ಸುಚಿಮಾ, ಅಲ್ಲೂ ಬೇಡ. ಇದು ಅವಳು ಹೆಲ್ಮೆಟ್ ಹಾಕ್ಕೊಡ್ತಾಳೆ ನೋಡಿ, ಹೆಲ್ಮೆಟ್ ಹಾಕೊಂಡಿರೋ ಓಡಿಸ್ತಿದ್ದಾಳೆ. ನಾವು ಕೊಟ್ಟಿರೋ ದೇಶ ಇದು. ಪೊಲೀಸರು ಭಯಕ್ಕೆ ಹಾಕೊಂತ ಇದ್ದಾಳೆ ಹೆಲ್ಮೆಟ್. ತಡೀರಿ ತೋರಿಸ್ತೀನಿ. ಪೊಲೀಸರೇ, ಕೊಲ್ಲರ್ ಪೊಲೀಸರೇ ಹಿಡೀರಿ ಅಂತವಳನ್ನ. ನಾವೆಲ್ಲ ಕ್ಲೋಸಿಂಗ್ ಮಾಡೋ ಟೈಮಿಗೆ ಬಂದಿದ್ದೀವಿ ಇಲ್ಲಿ ಐಟಮ್ಸ್ನ ತೊಗೊಳಕ್ಕೆ. ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ. ಇದು ಯಾವುದು ಮಾರ್ಕೆಟು? ಹಾಂ, ಮೇನ್ ಮಾರ್ಕೆಟಾ? ತರಕಾರಿ ಮಾರ್ಕೆಟು ಗಾಯ್ಸ್. ಇದು ನೋಡಿ, ಕೋಲಾರ ತರಕಾರಿ ಮಾರ್ಕೆಟು. ರಂಗೋಲಿ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಮಾರ್ಕೆಟ್ ರಂಗೋಲಿ ಇಟ್ಟು ಇದಲ್ಲ ಸ್ಕನ್. ಹಾಗಿದೆ ಸುಚಿ ವಿತೌಟ್ ಹೆಲ್ಮೆಟ್ ತೋರಿಸು ಅಂದ್ಲು. ಎಲ್ಲಿಗೆ ಅದು ಓಕೆ. ನನಗೆ ಕಾಲು ನೋವಿದೆ ಅಂತ ಕ್ಲಿಯರಾಗಿ ಬರುವಾಗಲೇ ಹೇಳಿದ್ದೀನಿ. ಕರೆಕ್ಟಾಗಿ ಮೋರ್ ದೆನ್ 1/2 ಕಿಲೋಮೀಟರ್ ನಡೆಸ್ತಾ ಇದ್ದಾಳೆ. ಆ ಕಡೆ ಮಾರ್ಕೆಟಿಂದ ಈ ಕಡೆ ಮಾರ್ಕೆಟ್, ಈ ಕಡೆ ಮಾರ್ಕೆಟಿಂದ ಆ ಕಡೆ ಮಾರ್ಕೆಟ್ ಸುತ್ತಿಸ್ತಾ ಇದ್ದಾಳೆ. ಮತ್ತೆ ಇವಳು ನಡಿಬೇಕು. ಕಾಲು ನೋವಿರೋವಾಗ ನಡಿಬೇಕಾ? ಸ್ಲಿಪ್ಪರ್ ಪ್ರಾಬ್ಲಮ್ ಅಲ್ಲ, ಮಾರ್ನಿಂಗು ಸ್ಲಿಪ್ ಆಗೋಯ್ತು ಕಾಲು ಸ್ಲಿಪ್ಪಾಗಿ ಏನು ನನಗೆ ಗೊತ್ತು. ಗಾಡಿನ ಹೂವನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾಳೆ ಸುಚಿತ್ರ. ಪರವಾಗಿಲ್ಲ, ಹಾಗೆ ಇದೆ ನೋಡಿ. ಸೊ ಗಾಯ್ಸ್, ಆ ಮಾರ್ಕೆಟ್ ಒಳಗಡೆ ಕೂಡ ಸಿಕ್ಕಿಲ್ಲ ಬಾಳೆ ಎಲೆ. ಈಗ ಯಾವುದೋ 3ನೇ ಲೈನ್ಗೆ ಹೋಗಿ ಅಂತ ಇದ್ದಾರೆ. ಸೊ ಅಲ್ಲಿ ಹೋಗ್ತಿದ್ದೀವಿ, ನೋಡಬೇಕು. ನಂದೇ ಕ್ಲೋಸಿಂಗ್ ಟೈಮ್ ಅಲ್ವಾ, ಸೊ ಕಷ್ಟ ಸಿಗೋದು. ನೋಡಬೇಕು ಏನಾಗುತ್ತೋ. ಯಾವುದೋ ರಮ್ಯಾ ಮೆಡಿಕಲ್ಸ್ ಅಂತೆ, ಬ್ರಾಹ್ಮಣರ ಬೀದಿ ಅಂತೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಫೈನಲಿ ಸಿಕ್ತು ಬಾಳೆ ಎಲೆ. ಸೊ ನಮ್ಮ ಸುಚಿ ಕರ್ಕೊಂಬಂದ್ಲು ಮತ್ತೆ. ಇಲ್ಲಿ ಹೆಲ್ಮೆಟ್ ಎಲ್ಲ ಕ್ಯೂಟ್ ಆಗಿದೆಯಾ. ಸೊ ಫೈನಲಿ ಸಿಕ್ತು. ಆಂಟಿಯವ್ರು ನೋಡಿ ಬಾಳೆ ಎಲೆ ಕೊಡ್ತಾ ಇದ್ದಾರೆ. ನಾನು ಎಲ್ಲಿ ಸಿಗಲ್ಲ ಅಂದ್ಕೊಂಡ್ಬಿಡ್ತಿದ್ದೆ, ಯಾಕಂದರೆ ಪೂಜೆಗೆ ಬೇಕು ಅಂದಾಗ ಬೇಕಾಗ್ತದೆ. ಸೊ ಫೋನ್ ಬರ್ತಾನೆ ಇದೆ ನಮಗೆ. ಸೊ ಆಮೇಲೆ ವ್ಲಾಗ್ ಮಾಡ್ತೀನಿ. ಗಾಯ್ಸ್, ನಮ್ಮ ಅಣ್ಣನ ಡಿಮ್ಯಾಂಡ್ ನೋಡಿ, ನಾವು ಕಷ್ಟಪಟ್ಟು ಬಾಳೆ ಎಲೆ ಹೂವನ ಹುಡುಕಿ ಬಾರ್ಗಿನ್ ಮಾಡಿ ತೊಗೊಂಡ್ಬರ್ತಾ ಇದ್ದೀವಿ. ಅವನು ಪಾನಿಪುರಿ ಬೇಕಂತೆ. ಇಲ್ಲಿ ಬಂಗಾರಪೇಟೆ ಚಾಟ್ಸ್ ಅಂತ ತುಂಬ ಫೇಮಸ್ ಇದೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಬಂಗಾರಪೇಟೆ ಚಾಟ್ಸ್ ಅಂದರೆ ತುಂಬ ಟೇಸ್ಟಿ ಇರುತ್ತೆ. ಸೊ ಅಲ್ಲೇ ಬಂದು ಪಾನಿಪುರಿ ತಿಂದಿಲ್ಲ ಅಂದರೆ ಹೆಂಗೆ ಅಂದ್ಬಿಟ್ಟು ನಮ್ಮ ಅಣ್ಣ ಕೇಳ್ತಾ ಇದ್ದಾನೆ. ಇವಾಗ ನಮ್ಮ ತಂಗಿ ಎಲ್ಲೋ ಕರ್ಕೊಂಡು ಹೋಗ್ತಾಳಂತೆ, ಚೆನ್ನಾಗಿದೆ ಅಂತಲ್ಲಿ. ಗಾಯ್ಸ್, ಇವಳು ಸುಚಿತ್ರಾ ಮೇಡಮ್ ಅಂತ ಹೇಳ್ದೆ ಅಲ್ಲ, ಅವಳು ಅಷ್ಟು ದೊಡ್ಡ ಹುಡುಗಿ ಅಲ್ಲ, ನನಗಿಂತ ಚೈಲ್ಡು, ನನಗಿಂತ ಚಿಕ್ಕ ಹುಡುಗಿ ಅವಳು. ನನ್ನ ತಂಗಿ ಅವಳು. ಆದರೂ ಏನು ಮಾಡೋದು, ಟೀಚರ್ ಆಗಿಬಿಟ್ಟಿದ್ದಾಳೆ. ಟೀಚರ್ ಆಗಿ ದುಡಿತಾ ಇದ್ದಾರೆ ದೊಡ್ಡವರು. ಸೊ ಗಾಯ್ಸ್, ಇವಾಗ ಎಲ್ಲ ಆಲ್ಮೋಸ್ಟ್ ಐಟಮ್ಸ್ ತೊಗೊಂಡಾಯ್ತು. ಈಗ ಸ್ವೀಟ್ ಒಂದು ತೊಗೊಬೇಕು, ಹಾಲು ಮೊಸರು ತೊಗೊಂಡ್ರೆ ನಂದು ಪೂಜಾ ಐಟಮ್ಸ್ ಅಷ್ಟು ಮುಗೀತು. ಆಯ್ತು, ಸುಚಿ ಸ್ವಲ್ಪ ಐಟಮ್ಸ್ ತೊಗೊಬೇಕು. ಅದೆಲ್ಲ ತೊಗೊಂಡು ನನ್ನ ಫೋನಲ್ಲಿ ಇನ್ನೊಂದು ಗೊತ್ತಾ, ಬರೀ 4% ಇದೆ ಬ್ಯಾಟ್ರಿ. ಫೋನ್ಪೇ ಮಾಡೋಕ್ಕೆ 4%ಅಲ್ಲಿ ಮ್ಯಾನೇಜ್ ಮಾಡಬೇಕು. ಇವಾಗ ಇಲ್ಲಿ ಸ್ಟ್ರೈಟ್ ಹೋಗ್ತು, ಸ್ವೀಟ್ ಅಂಗಡಿಗೆ ಹೋಗೋಣ. ಸೊ ನಾನು ಎಲ್ಲಿ ಸ್ವೀಟ್ ತೊಗೊತೀನಿ ಗೊತ್ತಾ, ಅಲ್ಲೊಂದು ಫೇಮಸ್ ಅಂಗಡಿ ತೋರಿಸ್ತಲ್ಲ, ಅವ್ರ ಹತ್ರ ಇಲ್ವಂತೆ ಸ್ವೀಟ್ಸು, ಖಾಲಿ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಬೇಕ್ರಿಗೆ ಬಂದಿದ್ದೀನಿ. ಸೊ ದಿಸ್ ಇಸ್ ದ ಬೇಕ್ರಿ. ಸೊ ಈ ಬೇಕ್ರಿಗೆ ಬಂದಿದ್ದೀನಿ. ಸೊ ಈ ಬೇಕ್ರಿಲಿ ಇವಾಗ ಸ್ವೀಟ್ ಏನಾನ ತೊಗೊಂಡು
ಹೋಗ್ತೀವಿ. ಸೊ ಇವಾಗ ಮತ್ತೆ ಹೋಗ್ತಾ ಇದ್ದೀವಿ. ಇವಾಗ ಫುಲ್ಲು ರೈಡು ಅಡುಗೆ ಬೇರೆ ಅವ್ರು ಮಾಡ್ತಿದ್ದಾರೇನೋ ಗೊತ್ತಿಲ್ಲ. ನಾವು ಫುಲ್ ರೈಡ್ ಮಾಡ್ತಿದ್ದೀವಿ. ತರಕಾರಿ ಇಲ್ಲೇ ಇದೆ. ತರಕಾರಿನ ತೊಗೊಬೇಕು. ಇನ್ನು ಅಕ್ಕ ಏನೋ ಸ್ವಲ್ಪ ಐಟಮ್ಸ್ ಹೇಳಿದ್ದಾರೆ, ಅದು ತೊಗೊಬೇಕು, ತಗೊಂಡು ಹೋಗ್ಬೇಕು. ಗಾಯ್ಸ್, ನಮ್ಮ ಬೆಂಗಳೂರಲ್ಲಿ 30 ರೂಪಾಯಿ ಕೆ ಜಿ ಟೊಮೊಟೊ, ಇಲ್ಲಿ 5 ರೂಪಾಯಿ ಕೆ ಜಿ ಟೊಮೊಟೊ. ಪಾಪ ಅಜ್ಜಿಯವ್ರು 5 ರೂಪಾಯಿ ಕೆ ಜಿ ಇಟ್ಕೊಂಡು ಮಾಡ್ತಿದ್ದಾರೆ. ಯಾರು ತೊಗೊಳ್ಬೇಕಿಲ್ಲ ಬಂದು. ನಮ್ಮ ಕಡೆ ಆನ್ಲೈನಲ್ಲಿ 30 ರೂಪಾಯಿ. ನೋಡಿ ಸುಚಿ ಲೇಟ್ ಮಾಡಿಸ್ಕೊಂಡು ರೊಕ್ಕ ಕೇಳಿ ಬೈಸ್ಕೊತಿದ್ದ ಅಡುಗೆ. ಏನಿಲ್ಲ, ಸೊ ಲೇಟ್ ಆಗಿತ್ತು, ಅದಕ್ಕೋಸ್ಕರ ಪಾನಿಪುರಿ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಗೈಸ್, ಈಗ ಪಾನಿಪುರಿ ತೊಗೊಳ್ತಿದ್ದೀವಿ. ಏನೇ ಹೇರಿಂಗ್ ಆಗಿಬಿಟ್ಟಿದೆ ಗೈಸ್. ಇವಾಗ ಪಾನಿಪುರಿ ಶಾಪಿಗೆ ಬಂದು ಸ್ವಲ್ಪ ಚಾಟ್ಸ್ ತೊಗೊಳ್ಳೋಣ ಅಂತ. ಅಡುಗೆ ಲೇಟ್ ಆಗುತ್ತೆ, ಯಾಕಂದ್ರೆ ಎಲ್ಲ ಶಾಪಿಂಗ್ ಮುಗಿಸ್ಕೊಳ್ಳೋದ್ರೊಳಗೆ ಲೇಟ್ ಆಯಿತು. ಸೊ ಅಡುಗೆ ಲೇಟ್ ಆಗುತ್ತೆ ಅಂತ ಪಾನಿಪುರಿ ಏನಾದ್ರು ತೊಗೊಂಡು ಚಾಟ್ಸು ತಿಂದ್ಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಅಂದ್ಬಿಟ್ಟು ಇದೆಲ್ಲ ತೊಗೊಂಡು ಹೋಗ್ಬೇಕು ಮನೆಗೆ. ಕಾಯ್ತಾ ಇದ್ದೀವಿ. ಇದು ಸುಚಿ ಕಾಯ್ತಾ ಇದ್ದಾಳೆ. ಹೋಗ್ಬೇಕಾದ್ರೆ ಅಡುಗೆ ಮಾಡಬೇಕು. ನೋಡಿ ಮಾಡ್ತಾ ಇದ್ದಾರೆ. ಇದು ಇಲ್ಲಿ ಇದು ಯಾವುದೋ ಟೇಕಲ್ ರೋಡ್ ಅಂತೆ. ಸೊ ಟೇಕಲ್ ರೋಡ್ ಹತ್ರ ಶಾಪ್ ಮಾಡ್ತಿದ್ದೀವಿ. ಸೊ ಗೈಸ್, ಮನೆಗೆ ವಾಪಸ್ ಬಂದು ಇಲ್ಲಿದೆ ನೋಡಿ ಚಾಟ್ಸ್ ತೊಗೊಳಕ್ಕೆ ಹೋಗಿದ್ವಲ್ಲ. ಸೊ ಚಾಟ್ಸ್ ಎಲ್ಲ ತಿಂದು ಈಗ ಮೇಡಮ್ ಅವ್ರು ಅಡುಗೆ ಮಾಡ್ತಿದ್ದಾರೆ. ಸೊ ಏನು ಮಾಡ್ತಿದ್ದಾಳೆ ಗೊತ್ತಾ? ಇರಿ ಒಂದು ನಿಮಿಷ ತೋರಿಸ್ತೀನಿ. ಸೊಪ್ಪು ಸಾರು ಇಲ್ಲಿ ಮುದ್ದೆ ಮಾಡಿದ್ದಾಳೆ. ತೆಗಿ, ಇಲ್ಲಿ ಮುದ್ದೆ ಮಾಡಿದ್ದಾಳೆ. ಆ್ಯಂಡ್ ಅಲ್ಲಿ ಸಾಂಬಾರು, ಆ್ಯಂಡ್ ಇಲ್ಲಿ ರೈಸ್. ಎಸ್, ಅದೆಲ್ಲ ರೆಡಿ ಇದೆ, ತಿನ್ನಬೇಕಷ್ಟೆ. ನೋಡಿ ಎಷ್ಟು ಫಾಸ್ಟಾಗಿ ಬಂದು ಅಡುಗೆ ಮಾಡಿದ್ದಾಳೆ. ಗ್ರೇಟ್ ಸುಚಿ, ಮಲ್ಟಿ ಟ್ಯಾಲೆಂಟೆಡ್ ಅವಳು. ಓ ನೋಡಿದ್ರಾ, ವ್ಲಾಗ್ ಮಾಡ್ತಿದ್ದೀವಿ ಅನ್ನಿಸ್ತೆ. ಜನ ನನ್ನ ತುಳಿತಾರೆ. ನಮ್ಮವರೇ ನಮ್ಮನ್ನು ಸಪೋರ್ಟ್ ಮಾಡಲ್ಲ. ಏನು ಮಾಡೋದು, ತುಳಿತಾರೆ ಜನ. ಟ್ಯಾಲೆಂಟ್ಗಳನ್ನ ಬೆಳೆಸಲ್ಲ ಅಲ್ಲಮ್ಮ. ಹೌದಂತೆ ನೋಡಿ, ಏನು ಮಾಡೋಕ್ಕಾಗಲ್ಲ. ಸರಿ, ಸಾಂಬಾರು ಮಾಡ್ತಿದ್ದಾಳೆ, ಊಟ ಮಾಡಬೇಕು. ಈಗ ಸದ್ಯಕ್ಕೆ ಆಫ್ ಹೊಟ್ಟೆ ತುಂಬಿದೆ. ಇನ್ನು ಅವಳು ಊಟ ತಿಂದ್ಬಿಟ್ಟು ಫುಲ್ ಹೊಟ್ಟೆ ನಿಲ್ಕೊಂಡು ಬೆಳಗ್ಗೆ ಎದ್ದೇಳಬೇಕು. ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ತಂದಿದೆಯಲ್ಲ ಸುಚಿ. ಎಷ್ಟು ಹುಡುಕಿದದು, ಹೂವಾಗೆ, ಬಾಳೆ ಎಲೆಗೆ, ಅಪ್ಪ ದೇವ್ರೆ, ಆ ರೋಡು ಈ ರೋಡು ಅಂತ ಹೋಗಿ ಫುಲ್ ಎಲ್ಲ ಕಡೆ ಹುಡುಕಿ. ಸೊ ವಾಪಸ್ ಮನೆಗೆ ಬಂದು ಅಡುಗೆ ಮಾಡಿ ತಿಂದು ನಾಳೆ ಮಾರ್ನಿಂಗ್ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್. ಬಾಯ್ ಹೇಳಿ.